ನೆಕ್ ಚೈನ್ ಮತ್ತು ಬ್ಯಾಂಗಲ್ಸು ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಳ ಕತ್ತಿಗೆ ಕೈಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈ ಇಯರಿಂಗ್ಸು ಅಷ್ಟೇ ಮ್ಯಾಚ್ ಆಗ್ತಾಯಿತ್ತು ಅದಕ್ಕೆ, ಅದು ನನಗೆ ಇಷ್ಟ ಆಯಿತು. ಅವಳಂತೂ ಫುಲ್ ಅಳ್ತಾ ಇದ್ಲು, ಅವಳಿಗೆ ಇರಿಟೇಟ್ ಆಗ್ತಾಯಿತ್ತು ಅನಿಸುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು ನನ್ನ ಹಸ್ಬೆಂಡ್ ಅಂತೂ. ನಂಗೆ ತುಂಬಾ ಖುಷಿ ಆಯಿತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ತಮ್ಲೈನ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಇವತ್ತಿನ ವ್ಲಾಗ್ ಬಗ್ಗೆ. ನನ್ನ ಮಗಳಿಗೆ 5 months ಆಯಿತು. ಸೊ 5 monthsಗೆ ನಾವು ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ದು ಬರಬೇಕು, ಅಂದರೆ ತೊಟ್ಲು ತಿರುಗಾಡ್ಸ್ಕೊಂಡು ಬರೋ ಶಾಸ್ತ್ರ ಇದೆ ಇವತ್ತು. ಸೊ ಆದ್ದರಿಂದ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನೋಡಿ, ಲಾಸ್ಟ್ ವ್ಲಾಗಲ್ಲಿ ನಾನು ಶಾಪಿಂಗ್ ವ್ಲಾಗ್ ಹಾಕಿದ್ದೆ, ನಾನು ಫಸ್ಟ್ ಇಲ್ಲಿ ಶಾಪ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಈ ಒಂದು ಪ್ರಿಟಿ ಫ್ರಾಕ್ನ ನನ್ನ ಮಗಳಿಗೆ ನಾನು ಪರ್ಚೇಸ್ ಮಾಡಿದ್ದೀನಿ. ಇದಕ್ಕೆ ನಾನು 800 ಸಮಥಿಂಗ್ ಕೊಟ್ಟಿದ್ದೀನಿ. ಸೊ ತುಂಬಾ ಕ್ಯೂಟಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಗುಗೆ ಆ ಒಂದು ಕಾಟನ್ ಮೆಟೀರಿಯಲ್ ತುಂಬಾ ಸಾಫ್ಟಾಗಿರುತ್ತೆ ಅಂತ ಹೇಳಿ ಈ ಒಂದು ಫ್ರಾಕ್ನ ಸೆಲೆಕ್ಟ್ ಮಾಡಿದೆ. ನನ್ನ ಮಗಳಿಗೆ ಬೆಳಗಿನ ಸ್ನಾನ ಮಾಡಿಸಿ, ನೋಡಿ ಅರ್ಲಿ ಮಾರ್ನಿಂಗ್ ಇವಾಗ 6:37 ಆಗಿದೆ. ಸೊ ಬೇಗನೆ ಇದ್ದರು ನನ್ನ ಮಕ್ಕಳು ಇವತ್ತು. ಸೊ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದೀನಿ. ನೋಡಿ, ಇವತ್ತು ಕಿವಿ ಚುಚ್ಚೋ ಶಾಸ್ತ್ರನೂ ಕೂಡ ಇದೆ. ಸೊ ಏನೂ ಇಲ್ಲ, ಮನೆಗೆ ಬಂದು ಚುಚ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸೊ ನೋಡಿ, ಇದನ್ನು ನಾವು ಲಲಿತಾ ಜ್ಯುವೆಲ್ಸಲ್ಲಿ ತೊಗೊಂಡು ಬಂದಿದ್ವಿ ಆಲ್ರೆಡಿ. ಇದು 1.5 ಗ್ರಾಮ್ ಇದೆ, 2 ಇಯರಿಂಗ್ಸಿಂದ. ಸೊ ಫೈನಲಿ ಬಂದಿದ್ದಾರೆ. ನನ್ನ ಮಗಳು ಮಲ್ಕೊಳ್ಳೋ ಟೈಮ್ ಅದು ಆ್ಯಕ್ಚುಲಿ. ಸೊ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ, ಎಷ್ಟು ಅಳ್ತಾಳೆ ಅಂತ. ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕಿವಿ ಚುಚ್ಚೋಕ್ಕೆ. ನೋಡೋಣ ಯಾವ ಥರ ಚುಚ್ಚಿಸ್ಕೊಳ್ತಾಳೆ ಅಂತ ಹೇಳಿ. ಫೈನಲಿ ಕಿವಿ ಚುಚ್ಚಾಯಿತು. ಸೊ ತುಂಬಾ ಚೆನ್ನಾಗಿ ಚುಚ್ಕೊಟ್ರು, ಅದು ನಂಗೆ ಖುಷಿ ಆಯಿತು. ಮಗುಗೆ ಅಷ್ಟೇನು ಹಿಂಸೆ ಆಗಲಿಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಂದರೆ, ಅವಳು ಇಯರಿಂಗ್ಸ್ ಹಾಕಿದಾಗ ಅವಳು ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ಲು. ಸೊ ಆ ಫ್ರಾಕು ಅಷ್ಟೇ ಅಷ್ಟೇ ಪ್ರೀತಿಯಾಗಿ ಕಾಣ್ತಾ ಇದ್ಲು. ಆ ಒಂದು ಶೇಡ್ ನನ್ನ ಮಗಳಿಗೆ ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಹಸ್ಬೆಂಡ್ ಮನೆ ಕಡೆಯವರೆಲ್ಲ ಬಂದರು, ನನ್ನನ್ನು ಕರ್ಕೊಂಡು ಹೋಗೋ ಶಾಸ್ತ್ರ ಇತ್ತು ಇವತ್ತು. ಸೊ ಅದರಿಂದ ಎಲ್ಲ ಬಂದಿದ್ದಾರೆ. ನೋಡಿ, ನೋಡ್ತಾ ಇರ್ಬೋದು, ಇವರೆಲ್ಲ ನನ್ನ ಕೋ-ಸಿಸ್ಟರ್ಸು ಬಂದಿರೋದು. ಇವರಿಬ್ಬರು ಕೋ-ಸಿಸ್ಟರ್ಸ್, ನನ್ನ ಕೋ-ಸಿಸ್ಟರ್ಸು. ಅವ್ರು ಬಂದು ನನ್ನ ಅತ್ತೆ ಮಾವ ಅವರು ಈ ಇಯರಿಂಗ್ಸು ಮತ್ತು ನೆಕ್ ಚೈನ್ನ ಮಾಡಿಸ್ಕೊಂಡು ಬಂದಿದ್ದಾರೆ, ನನ್ನ ಮಗಳ ಅಜ್ಜಿ ತಾತ. ಸೊ ಅವರು ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ, ನನ್ನ ಮಗಳಿಗಂತೂ ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಚೈನ್ ಬಂದು 10 grams ಇದೆ. ಸೊ ಬ್ಯಾಂಗಲ್ಸ್ ಬಂದು 5 grams ಇದೆ, ಅದು ಕೂಡ 10 grams ಇದೆ ಓವರಾಲು. ಸೊ ರಿಂಗ್ ಏನೂ ಮಾಡಿಸಿಲ್ಲ. ಅವಳ ಕೈಗೆ ರಿಂಗ್ ಇವಾಗ ಹಾಕಿದ್ರೆ ಅದು ಇರೋದು ಇಲ್ಲ ಅಂತ ಹೇಳಿ ರಿಂಗ್ ಮಾಡಿಸ್ಕೊಳ್ಳಿಲ್ಲ, ನಾನು ಇಷ್ಟೇ ಮಾಡಿದ್ದೆ. ವೇದಾಂತ ಹತ್ರನೇ 3 ರಿಂಗ್ ಇತ್ತು. ಸುಮ್ಮನೆ ಯಾಕೆ ಅವನೇ ಹಾಕೋತಾ ಇಲ್ಲ ಅದನ್ನು ಅಂತ ಹೇಳಿ ರಿಂಗ್ ಮಾಡಿಸೇ ಇಲ್ಲ ಈ ಸರಿ. ಸೊ ಜಸ್ಟ್ ನೆಕ್ ಚೈನ್ ಮತ್ತು ಬ್ಯಾಂಗಲ್ಸ್ ಅಷ್ಟೇ ಮಾಡಿಸಿದ್ದು. ಸೊ ಈ ಟೈಮಲ್ಲಿ ಮಕ್ಳಿಗೆ ರಿಂಗ್ ಎಲ್ಲ ಹಾಕಿದ್ರೆ ಅದು ಇಟ್ಕೊಳ್ಳೋದಿಲ್ಲ, ಅವರು ಇದನ್ನೇ ಇಟ್ಕೊಳ್ಳಲ್ಲ, ಇನ್ನೂ ಏನು ಮಾಡೋದು. ಸೊ ಎಷ್ಟು ಸಾಧ್ಯನೋ ಅಷ್ಟು ಹಾಕೋಣ ಅಂತ ಹೇಳ್ಬಿಟ್ಟು 2 ಮಾಡಿಸಿ ತೊಗೊಬಂದಿದ್ದಾರೆ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಅವಳ ಕೈಗೆ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಬ್ಯಾಂಗಲ್ಸ್ ಆಗಿರ್ಬೋದು, ನೆಕ್ ಚೈನ್ ಆಗಿರ್ಬೋದು, ನೀವು ನೋಡ್ತಾ ಇರ್ಬೋದು. ಸೊ ಅವಳಂತೂ ಇವಾಗ ಸ್ವಲ್ಪ ಸಮಾಧಾನ ಆದ್ಲು. ಫೈನಲಿ ಎಲ್ಲ ಆಯಿತು. ಹೊರಟ್ವಿ ನಾವು ಮನೆಗೆ. ಬಂದು ಒಡವೆ ಎಲ್ಲ ಹಾಕಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ತೀವಿ. ಬಿಕಾಸ್ ಅವಳಿಗೆ ದೇವರ ಹೆಸರು ಇಟ್ಟಿರಲಿಲ್ಲ. ಸೊ ಅಂದರೆ ನಾಮಕರಣಕ್ಕಿಂತ ಮುಂಚೆ ನಮ್ಮ ಕಡೆ ದೇವರ ಹೆಸರು ಇಡ್ತೀವಿ. ಸೊ ದೇವರ ಹೆಸರು ಇಟ್ಟಿದ್ಮೇಲೆ ನಾವು ಮನೆಗೆ ಹೋಗಿ ಬರ್ತೀವಿ. ಸೊ ಆದ್ದರಿಂದ ಹೋಗ್ತಾನೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲ ಮನೆಯವರೆಲ್ಲ ಹೊರಟಿದ್ದೀವಿ. ಆ ಕಡೆಯಿಂದ ಅಪ್ಪ ಅಮ್ಮನೂ ಕೂಡ ನಮ್ಮ ಹಿಂದೆನೇ ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಇವತ್ತು ತುಂಬಾ ಖುಷಿಯಾಗಿದ್ದೀವಿ. ಬಿಕಾಸ್ ನನ್ನ ಮಗಳಿಗೆ ದೇವರ ಹೆಸರು ಇಟ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಅನ್ನೋ ಖುಷಿ. ಬಂದಿದ್ದೀವಿ ಫೈನಲಿ, ಟೆಂಪಲ್ಗೆ ಬಂದ್ವಿ. ನಮ್ಮ ಮನೆ ದೇವರಿದು. ಬಂದ್ವಿ, ನನ್ನ ಮಗಳಿಗೆ ಹೆಸರಿಟ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ. ನೋಡ್ತಾ ಇರ್ಬೋದು, ಅವಳದು ಸ್ವಲ್ಪ ಸಮಾಧಾನವಾಗಿದ್ದಾಳೆ. ಈಗ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಅವಳು ಸ್ವಲ್ಪ ಹತ್ಬಿಟ್ಲು, ಕಿವಿ ಚುಚ್ಚೋದಿತ್ತಲ್ವ, ತುಂಬಾ ಅಳ್ತಾ ಇದ್ಲು ಪಾಪು. ಸೊ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ನಮ್ಮನ್ನು ಕೂರಿಸಿ ದೇವ್ರಿಗೆ ಪೂಜೆ ಮಾಡಿಸಿ ಮೊಡ್ಲಕ್ಕಿ ತುಂಬಿ ಎಲ್ಲ ಆಯಿತು. ಸೊ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಸೊ ಅವಳಿಗೆ ಬಂದು ದೇವರ ಹೆಸರು ಏನಿಟ್ವಿ ಅಂದರೆ ವರಲಕ್ಷ್ಮಿ ಅಂತ ಹೇಳಿ. ಅವಳು ಭಾನುವಾರ ಇದ್ದಿದ್ದ ಕಾರಣ ಸೊ ಲಕ್ಷ್ಮಿ ಹುಟ್ಟಿದ್ದ ವಾರ ಅಂತ ಹೇಳಿ ವರಲಕ್ಷ್ಮಿ ಅಂತ ಹೇಳಿ ಇಟ್ಟಿದ್ದಾರೆ. ನಮ್ಮ ಮನೆ ದೇವರ ಹೆಸರೇ.
ಸೊ ಫೈನಲಿ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಸೊ ಚೆನ್ನಾಗಾಯಿತು, ನಮಗಂತೂ ತುಂಬಾ ಖುಷಿ ಆಯಿತು. ನಾವು ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಬಂದು ಈ ಥರ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗೋದಂದ್ರೇ ಖುಷಿ ನನಗೆ, ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಹೇಳಿ. ಸೊ ಫ್ರೆಂಡ್ಸ್, ತುಂಬ ದಿನ ಆಗ್ಬಿಟ್ಟಿತ್ತು, ವ್ಲಾಗು ಕೂಡ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನಗೆ ತುಂಬಾ ಬ್ಯಾಕ್ ಟು ಬ್ಯಾಕ್ ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇತ್ತು. ಸೊ ಆದ್ದರಿಂದ ನಾನು ಯಾವುದೇ ಒಂದು ವ್ಲಾಗ್ ಮಾಡಿ ನಮಗೆ ಶೇರ್ ಮಾಡೋಕ್ಕೆ ಆಗಲಿಲ್ಲ. ನನಗೆ ಅಷ್ಟು ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿದೆ ನನಗೆ ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲಂತೂ. ಸೊ ಸಾರಿ, ಆಫ್ಟರ್ ಡೆಲಿವರಿ ಆದಮೇಲೆ. ಆದ್ದರಿಂದ ಯಾವುದೇ ಒಂದು ವ್ಲಾಗ್ ಹಾಕಲಿಲ್ಲ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಕೊಡಬೇಕು, ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಪೂಜೆ ಎಲ್ಲ ಆಯಿತು, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಾಯಿತು ಪೂಜೆ ಎಲ್ಲ. ನೆಕ್ಸ್ಟ್ ಮನೆಗೆ ಹೊರಟ್ವಿ. ಸೊ ನನ್ನ ಮಗಳು ಹೋಗ್ತಾನೆ ಮಲ್ಕೊಂಡ್ಬಿಟ್ಲು. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಬೆಳ್ಚಿಟ್ಕೊಂಡು ಮಲಗಿದ್ದಾಳೆ ಅಂತ. ಸೊ ನಮಗೊಂದಂತೂ ಸರ್ಪ್ರೈಸ್ ಕಾದಿತ್ತು. ನನ್ನ ಮಗನ್ನ ವೆಲ್ಕಮ್ ಮಾಡಬೇಕಾದ್ರೂ ಇದೇ ಥರ ನನ್ನ ಹಸ್ಬೆಂಡ್ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ರು. ಸೊ ನನ್ನ ಮಗಳಿಗೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿ ವೆಲ್ಕಮ್ ಬೇಬಿ ಅಂತೆಲ್ಲ ಹಾಕಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಕೇಕ್ ಎಲ್ಲ ತರಿಸಿದ್ರು, ತುಂಬ ಖುಷಿ ಆಯಿತು ನನಗೆ. ನನ್ನ ಮಗಳಿಗಂತೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ದಾರೆ. ಅದು ನನಗೆ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಕೇಕೆಲ್ಲ ತರಿಸಿದ್ರು, ಕೇಕೆಲ್ಲ ಕಟ್ ಮಾಡಿದ್ವಿ, ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆಫ್ಟರ್ ಎ ಲಾಂಗ್ ಟೈಮ್. ತುಂಬ ದಿನ ಆಗ್ಬಿಟ್ಟಿತ್ತು. ನಮ್ಮ ಅತ್ತೆ, ಮಾವ, ನಾನು, ನನ್ನ ಹಸ್ಬೆಂಡ್ ಎಲ್ಲ ಈ ಥರ ಒಂದು ಸೆಲೆಬ್ರೇಷನ್ ಎಲ್ಲ ಮಾಡಿ. ಸೊ ನನ್ನ ಮಗಳು ಬಂದಮೇಲಂತೂ ಇನ್ನೂ ಹ್ಯಾಪಿನೆಸ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಬಿಕಾಸ್ ಕಂಪ್ಲೀಟ್ ಫ್ಯಾಮಿಲಿ, ನನ್ನ ಮಗ, ನನ್ನ ಮಗಳು, ನಮ್ಮ ಅತ್ತೆ, ಮಾವ, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಆರಾಮಾಗಿದ್ದೀವಿ. ಈ ಒಂದು ಫ್ಯಾಮಿಲಿಗೆ ಯಾವುದೇ ಒಂದು ದೃಷ್ಟಿ ಬೀಳದೇ ಇರಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಇವಾಗೆಲ್ಲ ಚೆನ್ನಾಗಿರೋದು ಕಂಡ್ರೆ ಇಷ್ಟ ಆಗದೆ ಇಲ್ಲ ತುಂಬ ಜನಕ್ಕೆ. ಸೊ ಆ ದೇವ್ರು ನಮಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿನೂ ಬೀಳದೆ ಇದೇ ಥರ ನಮ್ಮ ಫ್ಯಾಮಿಲಿ ಇರಲಿ ಅಂತ ಪ್ರೇ ಮಾಡ್ಕೋತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಹೀಗೆ ನನ್ನ ಫ್ಯಾಮಿಲಿ ಮೇಲೆ ಇರಲಿ. ಸೊ ನೀವು ಕೂಡ ಬ್ಲೆಸ್ ಮಾಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.